ರಾಮದುರ್ಗ ಪಟ್ಟಣದಲ್ಲಿ ಇತ್ತೀಚೆಗೆ ಸಾಮೂಹಿಕ ಸೌಹಾರ್ದ ಇಫ್ತಿಯಾರ್ ಕೂಟ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೃದಯ ಭಾಗದಲ್ಲಿದ್ದ ಹೈದರ್ ವೃತ್ತ ಹತ್ತಿರ ಪವಿತ್ರ ರಂಜಾನ್ ಉಪವಾಸದ ತಿಂಗಳ ಪ್ರಾರಂಭ ದಿನದಿಂದ ಹಿಡಿದು 30 ದಿನಗಳ ಕಾಲ ಉಪವಾಸ ಮುಗಿಯುವವರೆಗೆ ಇಲ್ಲಿನ ಮುಸ್ಲಿಂ ಬಾಂಧವರು ಇಲ್ಲಿನ ಉಪವಾಸವನ್ನು ತ್ಯಜಿಸಿದರು. ಇಂದು ಕೊನೆಯ ಉಪವಾಸ ದಿನ ಸಾಮೂಹಿಕ ಸೌಹಾರ್ದ ಇಫ್ತಿಯಾರ್ ಕೂಟ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಕೋಖೆ ಮಾತನಾಡಿ, ರಂಜಾನ್ ಮಾಸವು ಅತ್ಯಂತ ವೈಶಿಷ್ಟ್ಯಪೂರ್ಣವಾದ ಮಾಸವಾಗಿದ್ದು ಮುಸ್ಲಿಮರು ಅತ್ಯಂತ ಪ್ರಾಧಾನ್ಯತೆಯೊಂದಿಗೆ ರಂಜಾನ್ ಉಪವಾಸ ಆಚರಿಸುತ್ತಾರೆ. ಈ ಪ್ರಯುಕ್ತ ನಡೆಯುವ ಇಫ್ತಿಯಾರ್ ಕೂಟಗಳು ಸಮಾಜಕ್ಕೆ ಸಾಮಾಜಿಕ ಸಾಮರಸ್ಯ ಸಂದೇಶ ಬೀರುವ ಆಚರಣೆಯಾಗಿದೆ. ಇಫ್ತಿಯಾರ್ ಕೂಟದ ಮೂಲಕ ಸಮಾಜದ ಎಲ್ಲ ವರ್ಗದ ಜನರ ನಡುವೆ ಸೌಹಾರ್ದತೆ ಬೀರಲು ಸಾಧ್ಯ ಎಂದು ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಹೇಳಿದರು. ಅಂಜುಮನ್ ಇಸ್ಲಾಂ ಕಮಿಟಿ ನಿರ್ದೇಶಕರಾದ ಮೊಹಮ್ಮದ್ ಶಫಿ ಬಿನಿ ಮಾತನಾಡಿ, ಇಫ್ತಿಯಾರ್ ಕೂಟಗಳು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವಲ್ಲಿ ಸಹಕಾರಿಯಾಗಿವೆ. ಇಂತಹ ಇಫ್ತಿಯಾರ್ ಕೂಟಗಳಲ್ಲಿ ಎಲ್ಲ ಹಿಂದೂ ಮುಸ್ಲಿಮರು ಭಾಗವಹಿಸಿ ಸೌಹಾರ್ದತೆ ಬೆಳೆಸುವ ಅಗತ್ಯವಿದೆ. ಸಾಮಾಜಿಕ ಬದ್ಧತೆಯಲ್ಲಿ ಸೌಹಾರ್ದತೆಯನ್ನು ಮೆರೆಯೋಣ, ಸಹೋದರತ್ವ ಮೆರೆಯೋಣ. ವ್ಯತ್ಯಾಸವಿರುವ ವಿಭಿನ್ನ ಸಮುದಾಯಗಳು ಸೇರಿ ಒಂದು ಸಾಮಾಜಿಕ ಸಾಮರಸ್ಯ ಮತ್ತು ಬದ್ಧತೆಯನ್ನು ಅರಸುವ ನಮ್ಮ ಸಮಾಜವು ವೈವಿಧ್ಯಮಯ ಜನಾಂಗದ ಭಾಷೆ, ಧರ್ಮ ಹಾಗೂ ಸಂಸ್ಕೃತಿಯನ್ನು ಪಡ್ಕೊಂಡಿದೆ. ಇವುಗಳನ್ನೆಲ್ಲ ಒಂದು ಸಂಸ್ಕೃತ ನಡವಳಿಕೆ ಮತ್ತು ಭಾಷೆಗಳು ಇಲ್ಲದೆ ವ್ಯಕ್ತಿಗಳು ಒಟ್ಟಾಗಿ ಬಾಳಲು ಸಾಧ್ಯವಿಲ್ಲ. ಈ ಭಿನ್ನತೆಯನ್ನು ಅರಿಯುವುದು ಮತ್ತು ಮೆರೆಯುವುದು ಸಾಮಾಜಿಕ ಒಂದು ಅಗತ್ಯ ಪ್ರಯತ್ನ. ಸೌಹಾರ್ದತೆ ಮೆರೆಯೋಣ ಎಂದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ರಾಜು ಮಾನೆ, ಅಣ್ಣಪ್ಪ ನಿಜ್ಗುಲಿ, ಸೋಮು ಸವರದ್, ಡೊಂಗರಿ ಸಾಬ್ ಕಡಬ್, ಮೊಹಮ್ಮದ್ ಬೇಗ್ ನಿಗ್ದಿ, ಜಹೀರ್ ಹಾಜಿ, ಶಬೀರ್ ಪಠಾಣ್, ಜಾವೀದ್ ಯಾದ್ವಾಡ್ ಇನ್ನಿತರರು ಉಪಸ್ಥಿತರಿದ್ದರು. ರಂಜಾನ್ ಹಬ್ಬದ ಅಂಗವಾಗಿ ಇವತ್ತು ಮುಸ್ಲಿಂ ಬಾಂಧವರು ಹಾಗೂ ನಮ್ಮ ಶಫಿ ಬನ್ನಿಯವರ ನೇತೃತ್ವದಲ್ಲಿ ಇವತ್ತು ಒಂದು ಇಫ್ತಾರ್ ಕೂಟವನ್ನು ಏರ್ಪಡಿಸಿದರು. ಇಫ್ತಾರ್ ಕೂಟದಲ್ಲಿ ನಮ್ಮ ಹಿಂದೂ ಬಾಂಧವರು ಹಾಗೂ ಜನಪರ ಟ್ರಸ್ಟಿನ ಸದಸ್ಯರು ನಾವೆಲ್ಲರೂ ಕುಳ್ಕೊಂಡು ಇವತ್ತು ಇಫ್ತಾರ್ ಕೂಟವನ್ನು ಸ್ವೀಕಾರ ಮಾಡಿದ್ದೀವಿ. ಅದೇ ರೀತಿ ನಾಳೆ ರಂಜಾನ್ ಹಬ್ಬ ಇದೆ. ಹಬ್ಬ ಎಲ್ಲರಿಗೂ ಯಶಸ್ವಿಯಾಗಿ ನಾಡಿನಂತ ಎಲ್ಲರಿಗೂ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರಿಗೂ ಒಂದು ಒಳ್ಳೆಯದನ್ನು ಉಂಟು ಮಾಡಲಿಕ್ಕೆ ಆ ಭಗವಂತನಲ್ಲಿ ನಾಳೆ ಪ್ರಾರ್ಥನೆ ಮಾಡಿಕೊಳ್ಳಲು ನಾವು ವಿನಿಸ್ಕೊಳ್ತೇವೆ. ಮೊದಲನೇದಾಯಿತು ಎಲ್ಲರಿಗೂ ನಾಳೆ ನಡೆಯತಕ್ಕಂಥ ನಮ್ಮ ರಂಜಾನ್ ಹಬ್ಬದ ಶುಭಾಶಯನ್ನು ಅಡ್ವಾನ್ಸ್ ಆಗಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಈಗ ರಂಜಾನ್ ರೋಜಾದಲ್ಲಿ ಏನು ವಿಶೇಷತೆ ಅಂದರೆ, ವಿಶೇಷತೆಯಲ್ಲಿ ಏನಿಲ್ಲ, ಎಲ್ಲರೂ ಮೊದಲಿಂದನೂ ನಾವು ಪ್ರತಿ ರಂಜಾನ್ ಹಬ್ಬದಲ್ಲಿ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ರೋಜಾ ಬಿಡುವ ಸಮಯದಲ್ಲಿ ಇಫ್ತಿಯಾರನ್ನು ಮಾಡ್ತೀವಿ. ಅದೇ ಥರ ಇವತ್ತು ಕೊನೆಯ ದಿವಸ ಮತ್ತು ಇದು ಯಾವಾಗಲೂ ಒಂದು ಶಾಂತಿ ಮತ್ತು ಸೌಹಾರ್ದತೆಯ ಒಂದು ಸಂದೇಶ. ಭಾಳಷ್ಟು ಜನ ನೋಡ್ರಿ, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟು ಜನ ರಾಷ್ಟ್ರಪತಿಗಳಾಗಿದ್ದಾರೆ, ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿದ್ದಾರೆ, ಎಷ್ಟೇ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲರೂ ಕೂಡ ಈ ಇಫ್ತಿಯಾರ್ ಕೂಟವನ್ನು ಮಾಡಿಕೊಂಡು ಬಂದಿರ್ತಾರೆ. ಕಾರಣ ಏನಂತಂದರೆ, ಯಾರು ನಾವು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಇರ್ತೀವಿ, ಯಾರು ಉಪವಾಸ ಇರೋದಿಲ್ಲ, ಉಪವಾಸ ಬಿಡೋ ಟೈಮಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಒಂದೇ ಒಂದು ದಸ್ತರ್ಖಾನಲ್ಲಿ ಅಂದರೆ ಊಟದ ಹಾಸಿಗೆಯಲ್ಲಿ ಕೂತ್ಕೊಂಡು ದೇವರ ಸ್ಮರಣೆ ಮಾಡಿ ದೇವರಿಗಾಗಿ ಮಾಡಿದಂಥ ಈ ರೋಜಾವನ್ನು ದೇವರ ಸ್ವೀಕಾರ ಮಾಡಪ್ಪ ಅಂಥೇಳಿ ಇಫ್ತಿಯಾರ್ ಕೂಟ ರೋಜಾ ಬಿಡೋಕ್ಕಿಂತ ಮುಂಚೆ ನಮ್ಮ ದೇಶದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸಲಿ ಅಂತ ತಿಳ್ಕೊಂಡು ಪ್ರೇಯರ್ ಮಾಡಿ, ಮತ್ತು ಈಗ ಭಾಳಷ್ಟು ಬಿಸಿಲಿರೋದ್ರಿಂದ ಮಳೆಯೂ ಕೂಡ ಅಷ್ಟೇ ಅವಶ್ಯಕತೆ, ದೇವರು ಎಲ್ಲ ಕಡೆ ಮಳೆಯನ್ನು ಸುರಿಸಲಿ ಅಂಥೇಳಿ ಇವತ್ತು ಪ್ರೇಯರ್ ಮಾಡಿ ಇಫ್ತಿಯಾರ್ ಕೂಟವನ್ನು ನಾವು ಎಲ್ಲ ಮಿತ್ರರಲ್ಲಿ ಮಾಡಿದ್ದೀವಿ.